ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ನನ್ನದು ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ನಾವು ಆ ದೀನರಕ್ಷಕ ಸದ್ಗುರುವನನ್ನು ನಿಶ್ಚಲವಾಗಿ ನಂಬಬೇಕು. ನಮ್ಮ ಭಕ್ತಿ ನಾಟಕೀಯವಾಗಿದ್ದರೆ, ಅದು ಪ್ರದರ್ಶನವಾಗಿದ್ದರೆ, ಆಡಂಬರವಾಗಿದ್ದರೆ, ಡಾಂಬಿಕವಾಗಿದ್ದರೆ ಆ ಶಿವನು ನಮ್ಮನ್ನು ಮೆಚ್ಚುವುದಿಲ್ಲ. ಅದಕ್ಕಾಗಿ ದೀನರಕ್ಷಕ ಕರುಣಾಮಯಿಯಾದ ಸದ್ಗುರುವನ್ನು ನಾವು ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ವಿನಯದಿಂದ ನಾವು ನಂಬಬೇಕು. ಅವನಿಗೆ ಶರಣಾಗತರಾಗಬೇಕು. ನಮ್ಮ ಸಮಸ್ಯೆಗಳನ್ನು, ನಮ್ಮ ದುಃಖವನ್ನು ಆ ಭಗವಂತನ ನಾಮಸ್ಮರಣೆಯೇ ಅದಕ್ಕೆ ಪರಿಹಾರವೊಂದು ಅರಿತುಕೊಳ್ಳಬೇಕು. ನಾವು ಮರೆತಾಗ ಈ ಸಂಸಾರ, ಅರಿತಾಗ ಅದು ಸಸಾರ, ಅದು ನಿರಾಕಾರ ನಿರ್ಗುಣ ಭಗವಂತನ ಸ್ವರೂಪವೇ ಆಗಿರುತ್ತದೆ. ಅದಕ್ಕಾಗಿ ನಾವು ನಮ್ಮ ಸ್ಥಿತಿಯನ್ನು ನಾವು ಅರಿಯಬೇಕು. ನಮ್ಮ ಸ್ಥಿತಿ ಅದು ದೇಹದಿಂದ ಕೂಡಿದೆಯೇ ಅಥವಾ ದೇಹಾದಿಗಳಿಂದ, ಶರೀರ ಇಂದ್ರಿಯಗಳಿಂದ ಕೂಡಿದೆ ಎಂಬುದನ್ನು ನಾವು ತಿಳುವಳಿಕೆಯಿಂದ ಅರಿತುಕೊಳ್ಳಬೇಕು. ಅವಿವೇಕದಿಂದ ಮೋಹ ವ್ಯಾಮೋಹಕ್ಕೆ ಒಳಗಾಗಿ ವಿಚಾರಿಸದೆ ನಾವು ನಮ್ಮ ಪ್ರಪಂಚದಲ್ಲಿ ಇರುತ್ತೇವೆ. ದೃಶ್ಯ ವಸ್ತುಗಳು ಅವು ನಾನಲ್ಲ. ದೃಶ್ಯ ವಸ್ತುಗಳು ಅವು ಇದ್ದೂ ಇಲ್ಲದಂತೆ ಇರುತ್ತವೆ. ಆದ್ದರಿಂದ ಅದೃಶ್ಯವಾದ ನಿರಾಕಾರ ಸದ್ಗುಣ ಸಂಪನ್ನನಾದ ಆ ನಿಜ ಸ್ವರೂಪವನ್ನು ನಾವು ಅರ್ಥೈಸಿಕೊಳ್ಳಬೇಕು. ಶಾಂತಚಿತ್ತನಾಗಿ, ವೈರಾಗಿಯಾಗಿ, ವಿರಕ್ತಿಯಾಗಿ ನಮ್ಮ ನಿಜವನ್ನು ನಾವು ಅರಿತಾಗ ಆ ಭಗವಂತನ ದರ್ಶನವಾಗುತ್ತದೆ. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ ಎಂಬ ನಾನುಡಿಯಂತೆ ಶಿವತತ್ವವನ್ನು ನಾವು ಅರಿತುಕೊಳ್ಳಬೇಕು. ಶಿವನು ನಮ್ಮಲ್ಲೇ ನಿಶ್ಚಲವಾಗಿ ಇದ್ದಾನೆ ಎಂಬುದು ನಾವು ಅರಿತುಕೊಳ್ಳಬೇಕು. ಆ ನಿಶ್ಚಲ ಭಾವದಿಂದ ನಾವು ದೃಢಭಕ್ತಿಯಿಂದ ನಮ್ಮ ಜೀವ ಚೈತನ್ಯವನ್ನು ಅರಿತುಕೊಂಡಾಗ ನಮ್ಮ ಉಳಿಯುವಿಕೆಯಾಗುತ್ತದೆ. ತನ್ನೊಳಗೆ ಅಲ್ಲದೆ ಇತರರಲ್ಲಿ, ಇನ್ನಿತರ ವಸ್ತುಗಳಲ್ಲಿ, ಕಲ್ಲು ಮಣ್ಣು ಇವುಗಳಲ್ಲಿ ಇಲ್ಲ ಎಂಬುದನ್ನು ನಮಗೆ ಅರ್ಥವಾಗುತ್ತದೆ. ತನ್ನ ಬಿಟ್ಟು ಆ ಪರಮನ್ನು ನಾವು ಹೊರಗೆ ಹುಡುಕುವುದು ವ್ಯರ್ಥ. ಅದಕ್ಕಾಗಿ ನಾನು ಯಾರು, ನನ್ನ ಸ್ವರೂಪವೇನು, ನನ್ನ ಆತ್ಮ ಯಾವುದು, ನನ್ನ ದೇಹ ಯಾವುದು, ಆ ದೇಹದ ವ್ಯಾಮೋಹ ಮೋಹಗಳಿಗೆ ಬಲಿಯಾಗಿ ನಾವು ನಮ್ಮಲ್ಲಿರುವ ಬ್ರಹ್ಮನನ್ನು ನಾವು ಕಾಣುವುದಿಲ್ಲ. ಈ ದೃಶ್ಯಾತ್ಮಕವಾದಂಥ ಪಂಚಕೋಶಗಳಲ್ಲಿ ಅಸತ್ಯವೇ ತುಂಬಿದೆ ಎಂಬುದು ನಮಗೆ ಅರ್ಥವಾಗುವುದಿಲ್ಲ. ಆ ಸತ್ಯವು ನಮ್ಮಲ್ಲಿ ಇರುವಾಗ ನಮ್ಮನ್ನು ನಾವೇ ನೋಡಿಕೊಳ್ಳಬೇಕು. ನಮ್ಮಲ್ಲಿ ಆ ಶಿವನನ್ನು ಕಾಣಬೇಕು. ನಿಜ ಸ್ವರೂಪ ತಾನೇ ಎಂಬುದು ಅನುಭವದಿಂದ ಅದು ಆರೈಕೆಯಾಗಬೇಕು. ಮಿತಿ ಪರಿಮಿತಿ ಇದ್ದಂಥ ನಾವು ಅಪರಿಮಿತವಾದಂಥ ವಸ್ತುವನ್ನು ಅರಿವಿನಿಂದ ಅನುಸಂಧಾನ ಮಾಡಿಕೊಳ್ಳಬೇಕು. ಸರಿ ಸಮಾನವಾದಂಥ ಜ್ಞಾನ ಇನ್ನೊಂದಿಲ್ಲ ಎಂಬುದನ್ನು ನಾವು ಅರಿತಿರಬೇಕು. ಆದ್ದರಿಂದ ತನ್ನ ಬಿಟ್ಟು ಪರವಸ್ತು ಇಲ್ಲ. ಆದ್ದರಿಂದ ತನ್ನನ್ನೇ ತಾನು ನಂಬಬೇಕು. ತುಂಬಿದ ಕೊಡದಲ್ಲಿದ್ದ ನೀರು ತುಳುಕುವಂತೆ ಆ ಭಗವಂತನನ್ನು ನಾವು ಅರಿತಾಗ ನಾವು ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದುತ್ತೇವೆ. ನಮ್ಮಲ್ಲಿರುವ ದುರ್ಗುಣಗಳನ್ನು, ದುಶ್ಚಟಗಳನ್ನು ಭಸ್ಮ ಮಾಡಿದಾಗ ಆ ಭಗವಂತನನ್ನು ನಾವು ಕೂಡಿಕೊಳ್ಳುತ್ತೇವೆ.
ಆದ್ದರಿಂದ ನಿಶ್ಚಿಂತೆಯಿಂದ ಶಾಂತಚಿತ್ತದಿಂದ ವೈರಾಗ್ಯ ವಿರಕ್ತಿಯಿಂದ ನಾವು ಇರಲು ಬಯಸಬೇಕು. ಎಲ್ಲರೂ ಪ್ರೇಮಿಸುವ ವಿಷಯ ಯಾವುದು? ಅದು ಭೋಗವಸ್ತುಗಳು. ಶಬ್ದಾದಿ ವಿಷಯಗಳ ಸಂಬಂಧವಿಲ್ಲದೆ ನಾವು ಅನುಭವಿಸಬೇಕು. ಅತಿ ಮಮತೆ, ಅತಿ ಮೋಹ, ಅತಿ ವ್ಯಾಮೋಹ, ಅತಿ ರಾಗ, ಹೀಗೆ ಅವು ನಮ್ಮನ್ನು ತುಳಿತಕ್ಕೆ ಒಳಗಾಗುವಂತೆ ಮಾಡುತ್ತವೆ, ದುಃಖವನ್ನು ಉಂಟು ಮಾಡುತ್ತವೆ. ವಿಷಯ ಸುಖಗಳು ಆಕಸ್ಮಿಕವಾಗಿ ಬಂದು ಹೋದರೂ ಅವು ಸ್ವರ್ಗ ಸುಖಕ್ಕಿಂತ ಎಂದೇ ಭಾವಿಸುತ್ತೇವೆ. ಆದ್ದರಿಂದ ನಮ್ಮ ಮನಸ್ಸು ವಿಕಾರ ಹೊಂದುತ್ತದೆ. ಪರಮ ಪ್ರೀತಿಗೆ ಪಾತ್ರರಾಗಲು, ಆ ಭಗವಂತನ ಕೃಪೆಗೆ ಪಾತ್ರರಾಗಲು ನಾವು ಅನಿತ್ಯ ವಸ್ತುಗಳನ್ನು ನಂಬಲೇಬಾರದು. ಅವು ಇಂದು ಇದ್ದು ನಾಳೆ ಇಲ್ಲದಾಗುತ್ತವೆ. ಅದಕ್ಕಾಗಿ ಶಾಶ್ವತವಾದಂಥ ಸುಖವನ್ನು, ಆ ಪರಮ ಸತ್ಯವನ್ನು ನಾವು ಕಂಡುಕೊಳ್ಳಬೇಕು. ನಮ್ಮಲ್ಲೇ ನಾವು ನೋಡಿಕೊಳ್ಳಬೇಕು. ನಮ್ಮ ತಪ್ಪುಗಳನ್ನು ನಾವು ತಿದ್ದಿಕೊಂಡು ಸರಿಪಡಿಸಿಕೊಂಡು ಮರುಕಳಿಸದಂತೆ ನೋಡಿದಾಗ ಮಾತ್ರ ನಮ್ಮಲ್ಲಿರುವ ದಿವ್ಯ ಚೈತನ್ಯ ಗೊತ್ತಾಗುತ್ತದೆ. ಭಿನ್ನತೆಯ ನಡುವೆ ನಮ್ಮ ಬದುಕು ಸಾಗುತ್ತದೆ. ಆ ವಿಭಿನ್ನ ಅಂಶಗಳು ಇರುವುದರಿಂದ ಪ್ರಪಂಚದ ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ವಿಭಿನ್ನಗಳಾಗಿವೆ. ಆದ್ದರಿಂದ ಭಿನ್ನ ಅಂಶಗಳನ್ನು ತೊರೆದು ಆ ಪರಮಾತ್ಮನು ನಿಶ್ಚಲವಾಗಿ ನಮ್ಮಲ್ಲೇ ಇದ್ದಾನೆಂಬುದು ನಮ್ಮನ್ನೇ ನಾವು ಅರಿತುಕೊಂಡು ಬದುಕಿದಾಗ, ಆ ಭಗವಂತನ ನಮ್ಮ ಹೆಜ್ಜೆ ನಡೆದಾಗ ನಮಗೆ ಭಗವಂತನ ಸತ್ಯದ ಅರಿವು ಆಗುತ್ತದೆ. ಅಂತಹ ಸತ್ಯದ ದಾರಿಯಲ್ಲಿ ನಡೆದು ಆ ಭಗವಂತನನ್ನು ಮನಪೂರ್ವಕವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧಿಸಿ ಪ್ರೀತಿಗೆ ಪಾತ್ರರಾಗೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣು. Thank you.